ಹಾಯ್ ಹಲೋ ನಮಸ್ಕಾರ. ನನ್ನೆಲ್ಲ ರೈತ ಬಂಧುವರಿಗೂ ಕೂಡ ಇವತ್ತಿನ ಶುಂಠಿ ರೇಟ್ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಶುಂಠಿ ರೇಟ್ ಏನಾಗಿದೆ ಅಂತ ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ನೋಡಿ, ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ಶುಂಠಿಯ ರೇಟ್ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿತಾ ಹೋಗೋಣ. ಶಿವಮೊಗ್ಗದಲ್ಲಿ ಹಿಮಾಚಲ ಜಿಂಜರ್ ಮತ್ತು ರೆಗುಡಿ ಜಿಂಜರ್ ಅಂತ ಎರಡು ರೀತಿಯ ತಳಿಗಳನ್ನು ನೋಡ್ಬೋದು. ಅದೇ ಶಿವಮೊಗ್ಗದಲ್ಲಿ ಹೊಸ ಶುಂಠಿ ಅಥವಾ ನ್ಯೂ ಜಿಂಜರ್ ರೇಟ್ ಇವತ್ತಿನ ರೇಟ್ ಏನಾಗಿದೆಪ್ಪ ಅಂತಂದರೆ ನೋಡಿ, ಪ್ರತಿ 60 kgಗೆ ರೆಗುಡಿ ಜಿಂಜರ್ ರೇಟ್ ಬಂದುಬಿಟ್ಟು 2500 ರೂಪಾಯಿಂದ ಹಿಡಿದು 2900 ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ. ನೋಡಿ, ಅದೇ ರೀತಿಯಾಗಿ ಮತ್ತೊಂದು ತಳಿ ಬಂದುಬಿಟ್ಟು ಹಿಮಾಚಲ ಜಿಂಜರ್ ರೇಟ್ ಬಂದುಬಿಟ್ಟು 2600 ರೂಪಾಯಿಂದ ಹಿಡಿದು 3000 ರೂಪಾಯಿವರೆಗೂ ಕೂಡ ಆಗಿದೆ. ಇದು ಯಾವಾಗಲೂ 100 ರೂಪಾಯಿ 200 ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಈ ತಳಿ ರೇಟ್. ಅದೇ ರೀತಿಯಾಗಿ ಸಾಗರ್ ಜಿಂಜರ್ ಟ್ರೇಡರ್, ಇದು ಶಿವಮೊಗ್ಗದಲ್ಲಿರುವ ಒಂದು ಟ್ರೇಡಿಂಗ್ ಕಂಪ್ನಿ ಆಗಿರುತ್ತೆ. ನೀವೇನಾದರೂ ಶುಂಠಿ ಸೇಲ್ ಮಾಡಬೇಕಿದ್ರೆ ಖಂಡಿತವಾಗಿಯೂ ಸೇಲ್ ಮಾಡಬಹುದಾಗಿರುತ್ತೆ. ನೋಡಿ, ಇವರ ಡೀಟೇಲ್ಸ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಓಕೆನಾ. ಅದೇ ರೀತಿಯಾಗಿ ಮತ್ತೊಂದು ಬೆಂಗಳೂರಿನಲ್ಲಿ ನೋಡ್ತೋಗೋಣ. ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟ್ ಬಂದುಬಿಟ್ಟು ಪ್ರತಿ kgಗೆ 38 ರೂಪಾಯಿಂದ ಹಿಡಿದು 68 ರೂಪಾಯಿವರೆಗೂ ಕೂಡ ಇವತ್ತಿನ ಮಾರ್ಕೆಟ್ ಪ್ರೈಸ್ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಪ್ರತಿ 100 kgಗೆ ಬಂದುಬಿಟ್ಟು 2900 ರೂಪಾಯಿಂದ ಹಿಡಿದು 5850 ರೂಪಾಯಿವರೆಗೂ ಕೂಡ ಶುಂಠಿ ಟಾಪ್ ರೇಟ್ 5000 ರೂಪಾಯಿ ಆಗಿದೆ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಹಾಸನದಲ್ಲಿ ನೋಡ್ತೋಗೋಣ. ಹಾಸನದಲ್ಲಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು ಪ್ರತಿ 60 kgಗೆ ರೇಟ್ ಏನಾಗಿದೆಪ್ಪ ಅಂತಂದರೆ ಪ್ರತಿ 60 kgಗೆ 2600 ರೂಪಾಯಿಂದ ಹಿಡಿದು 2950 ರೂಪಾಯಿವರೆಗೂ ಕೂಡ ಟಾಪ್ ರೇಟ್ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ ಪ್ರತಿ 60 kgಗೆ ಹೊಸ ಶುಂಠಿಯ ಬೆಲೆ. ಅದೇ ರೀತಿಯಾಗಿ ಮತ್ತೊಂದು ಇದರಲ್ಲಿ ನೋಡ್ತಾ ಹೋದರೆ ಮೈಸೂರಿನಲ್ಲಿ ಇವತ್ತಿನ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು ಇವತ್ತಿನ ಮಾರ್ಕೆಟ್ ಪ್ರೈಸ್ ಪ್ರತಿ 60 kgಗೆ ನೋಡ್ತಾ ಹೋದರೆ ಪ್ರತಿ 60 kgಗೆ ರೇಟ್ ಬಂದುಬಿಟ್ಟು ನ್ಯೂ ಜಿಂಜರ್ ರೇಟ್ 2400 ರೂಪಾಯಿಂದ ಹಿಡಿದು 2900 ರೂಪಾಯಿವರೆಗೂ ಕೂಡ ಟಾಪ್ ರೇಟ್ ಆಗಿದೆ ಹೊಸ ಶುಂಠಿಯ ಬೆಲೆ. ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ. ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.